ವಾಹನ ಸವಾರರು ಪೊಲೀಸರೆಂದರೆ ಭಯ ಪಡ್ತಾರೆ. ರಸ್ತೆಯಲ್ಲಿ ತಡೆದು ದಾಖಲಾತಿ ಪರಿಶೀಲನೆ ಮಾಡ್ತಾರೆ. ಇನ್ನು ಹೆಲ್ಮೆಟ್ ಧರಿಸದಿದ್ರೆ ದಂಡ ಹಾಕ್ತಾರೆ ಎಂಬ ಭಾವನೆ ಸವಾರರಲ್ಲಿ ಸಹಜವಾಗಿ ಇರುತ್ತೆ. ಆದರೆ ಕುಕನೂರು ತಾಲೂಕಿನ ಬೇವೂರು ಪೊಲೀಸ್ ಠಾಣೆಯ ನೂತನ PSI SP ನಾಯಕ್ ಅವರು ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸಲು ಹೂಕೊಟ್ಟು ವಿಶೇಷ ಜಾಗೃತಿ ಮೂಡಿಸಿದ್ದಾರೆ. ಬೇವೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಗ್ರಾಮದಲ್ಲಿ ಹೆಲ್ಮೆಟ್ ಬಳಕೆ ಕುರಿತು ಸಾರ್ವಜನಿಕರ ಜೀವ ರಕ್ಷಣೆ ಪೊಲೀಸರ ಆದ್ಯತೆ ಉದ್ದೇಶದಿಂದ ದ್ವಿಚಕ್ರ ವಾಹನ ಸವಾರರಿಗೆ PSI ಬೇವೂರು ಠಾಣೆರವರು ಜಾಗೃತಿ ಮೂಡಿಸಿ ಸವಾರರ ಹಾಗೂ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇನ್ನು ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕುವುದು, ಅಕ್ರಮ ಮರಳು ಸಾಗಾಟನೆ ತಡೆಯುವುದು, ಇಸ್ಪೇಟ್ ಮಟ್ಕಾ ದಂಧೆ ನಿಯಂತ್ರಿಸಲು ಸೂಕ್ತ ಕ್ರಮ ಕೈಗೊಂಡಿದ್ದಾರೆ. ಅದರ ಜೊತೆಗೆ ಹೆಲ್ಮೆಟ್ ಧರಿಸದೆ ಅಡ್ಡಾದಿಡ್ಡಿಯಾಗಿ ಚಲಾಯಿಸುವ ದ್ವಿಚಕ್ರ ವಾಹನ ಸವಾರರಿಗೆ ಹೂಕೊಟ್ಟು ರಸ್ತೆ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಲು ತಿಳಿಸಿದ್ದಾರೆ. ನಿಮ್ಮ ಸುರಕ್ಷತೆ ನಮ್ಮ ಆದ್ಯತೆ ಆಯ್ತಾ. ಮನಸ್ಸು ಜನರಿಗೆ ಏನಂತ ಹೇಳಿದ್ರೆ, ಇಲ್ಲಿ ಹಳ್ಳಿಲಿರುವಂಥ ಜನ ನಾವೆಲ್ಲ, ಈ ಹಳ್ಳಿಲಿರುವಂಥ ಜನರಿಗೆ ನಮಗೆ ಈ ಹೆಲ್ಮೆಟ್ ಬಗ್ಗೆ ಜಾಗೃತಿ ಇಲ್ಲ. ಹೆಲ್ಮೆಟ್ ಬಗ್ಗೆ ನಮಗೆ ಜಾಗೃತಿ ಇಲ್ಲ. ಈ ಹೆಲ್ಮೆಟ್ ಬಗ್ಗೆ ಜಾಗೃತಿ ಮೂಡಿಸೋದ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ರಸ್ತೆಯಲ್ಲಿ ಹೋಗುವಾಗ ಹೆಲ್ಮೆಟನ್ನು ಹಾಕ್ತಾ ಇಲ್ಲ. ಹೆಲ್ಮೆಟನ್ನು ಹಾಕೋದ್ರಿಂದ ನಮ್ಮ ಜೀವ ಸುರಕ್ಷಿತವಾಗಿರುತ್ತೆ. ಮಾನವ ದೇಹದ ಅತ್ಯಂತ ಅಮೂಲ್ಯವಾದ ಭಾಗ ಯಾವುದು ಅಂತ ಹೇಳಿದ್ರೆ ನಮ್ಮ ತಲೆಬುರುಡೆ. ನಮ್ಮ ತಲೆಬುರುಡೆಗೆ ನಾವು ಹೆಲ್ಮೆಟನ್ನು ಹಾಕೊಂಡ್ರೆ ನಾವೆಲ್ಲಾದರೂ ಕೂಡ ಬಿದ್ದಾಗ, ಏನಾದರೂ ಕೂಡ ಕೈ ಮುರಿದ್ರೆ, ಕಾಲು ಮುರಿದ್ರೆ ಡಾಕ್ಟರ್ನ ಜೋಡಿಸಲಿಕ್ಕೆ ಅವಕಾಶ ಇದೆ. ಆದರೆ ಮನುಷ್ಯನ ಭಾಗದ ತಲೆಬುರುಡೆಗೆ ಏನಾದರೂ ಕೂಡ ಏಟು ಬಿದ್ದರೆ ಮನುಷ್ಯ ಬದುಕೋದಿಲ್ಲ. ಬದುಕ್ತಾರೆ ಮನುಷ್ಯ ಬದುಕೋದಿಲ್ಲ. ನೋಡಿ, ನಾವು ಒಂದು 50,000 ಮೊಬೈಲ್ ತಗೊಂಡಿದ್ದೀವಿ ಆಯಿತಾ. ಒಂದು ಮೊಬೈಲ್ ತಗೊಂಡಿದ್ದೀವಿ. ಈ ಮೊಬೈಲಿಗೆ ನಾವು ಸ್ಕ್ರೀನ್ ಗಾರ್ಡ್ ಅಂತ ಹಾಕ್ತಿದೋ ಇಲ್ಲ. ಇದನ್ನು 1,000 2,000 ನಾವು ಖರ್ಚು ಮಾಡಿ ಇದಕ್ಕೆ ಸ್ಕ್ರೀನ್ ಗಾರ್ಡನ್ನು ಹಾಕ್ಸ್ತೀವಿ. ಆದರೆ ನಮ್ಮ ತಲೆಗೆ ನಾವು ಗಾರ್ಡನ್ನು ಹಾಕೋದಿಲ್ಲ, ಹೆಲ್ಮೆಟನ್ನು ಹಾಕೋದಿಲ್ಲ. ಹಾಕ್ತೀವಾ?